ಹಾಯ್ ವೆಲ್ಕಮ್ ಟು ದ ಗಣೇಶ್ ವರೀಸ್. ಇವತ್ತಿನ ಮ್ಯಾಚ್ ಪ್ರಿವ್ಯೂ ಬಂದ್ಬಿಟ್ಟು ಜಿ ಟಿ ವರ್ಸಸ್ ಮುಂಬೈ. ಮೇನ್ ಗುರು ಜಿ ಟಿ ಆದ ಹೋಮ್ ಗ್ರೌಂಡಲ್ಲಿ ಇದೆ, ನರೇಂದ್ರ ಮೋದಿ ಸ್ಟೇಡಿಯಂಲಿ ನಡೀತಿದೆ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 190 ಇಲ್ಲ 200 ಹೊಡಿಲೇಬೇಕು. ಇಲ್ಲಿ ಸಿಕ್ಕಾಬಿಟ್ಟೆ ಸ್ಪೀಡಿಂಗ್ ಬೌಲಿಂಗು, ಬ್ಯಾಟಿಂಗ್ ಪಿಚ್ಚು ಅನ್ಬೋದು. ಇಲ್ಲಿ ಯಾರು ಬ್ಯಾಟಿಂಗ್ ಆಡ್ತಾರೆ ಫಸ್ಟ್ ಅವ್ರಿಗೆ ಅಡ್ವಾಂಟೇಜ್ ಸಿಕ್ಕಾಬಟ್ಟೆ ಇರುತ್ತೆ. ಸೆಕೆಂಡ್ ಬ್ಯಾಟಿಂಗ್ ಆಡೋರ್ಗೆ ಅಷ್ಟು ಅಡ್ವಾಂಟೇಜ್ ಇರಲ್ಲ. ಮಿನಿಮಮ್ ಸ್ಕೋರ್ ಇಲ್ಲಿ 200 ಹೊಡಿಲೇಬೇಕು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಸಿಕ್ಕಾಬಟ್ಟೆ ಸ್ಪೀಡಿಂಗ್ಗೆ ಸಿಕ್ಕಾಬಟ್ಟೆ ಬೌಲಿಂಗ್ಗೆ ಸಿಕ್ಕಾಬಟ್ಟೆ ಅಡ್ವಾಂಟೇಜ್ ಇದೆ ಅನ್ಬೋದು. ಇಲ್ಲಿ ಜಿ ಟಿ ಟೀಮ್ಗಿಂತ ಒಟ್ಟಿನಲ್ಲಿ ಇಡೀ ಟೀಮ್ಗಳ ಬಗ್ಗೆ ಮಾತಾಡೋದ್ರೆ ಒಟ್ಟಿನಲ್ಲಿ ಮುಂಬೈ ಟೀಮಲ್ಲಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಇಲ್ಲ, ಹಾರ್ದಿಕ್ ಪಾಂಡ್ಯ ಕಮ್ ಬ್ಯಾಕ್ ಆಗಿದ್ದಾರೆ, ಇಲ್ಲಿ ಕ್ಯಾಪ್ಟನ್ಸಿನ ನಿರ್ವಹಿಸ್ಕೊ ಹೋಯ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಜಿ ಟಿ ಟೀಮು ತುಂಬ ಚೆನ್ನಾಗಿ ಕಾಣ್ತಿದೆ. ಇಲ್ಲಿ ಮುಂಬೈ ಜಿ ಟಿ ಅಂದಾಗ ನನ್ನ ಪ್ರಕಾರ ಯಾರು ಗೆಲ್ತಾರೆ ಅಂದರೆ ನೀವು ಲಾಸ್ಟ್ವರೆಗೂ ನೋಡಬೇಕು, ಅವಾಗ ನಾನು ಹೇಳ್ತೀನಿ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಸಿಕ್ಕಾಬಿಟ್ಟೆ ಈ ಮ್ಯಾಚು ಹೈ ಇಂಟೆನ್ಷನ್ ಮ್ಯಾಚ್. ಮಿನಿಮಮ್ 200 ಹೊಡಿಲಿ ಅನ್ನೋದು ಒಂದು ಸೈಡ್ ಮ್ಯಾಚ್ ಆಗೋ ಚಾನ್ಸ್ ಸಿಕ್ಕಾಬಟ್ಟೆ ಇದೆ ಅನ್ಬೋದು. ಇಲ್ಲಿ ಟಾಸ್ ಗೆದ್ದವರು ನನ್ನ ಪ್ರಕಾರ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ ಹೊರತು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಒಟ್ಟಿನಲ್ಲಿ ಡೌಟ್ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಜಿ ಟಿ ಅವರು ಅಡ್ವಾಂಟೇಜ್ ತಗೋಬೇಕು. ಒಟ್ಟಿನಲ್ಲಿ ಅದನ್ನು ಕೇಳೋದ್ರೆ ಇವರು ಅಡ್ವಾಂಟೇಜ್ ತಗೊಂಡು ಒಟ್ಟಿನಲ್ಲಿ ಮ್ಯಾಚ್ನ ಪೀಕ್ ಲೆವೆಲ್ ತಗೊಂಡು ಹೋಗ್ಬೇಕು. ಇಬ್ಬರು ಸೋತ್ಕೊಬರ್ತಿದ್ದಾರೆ. ಈ ಮ್ಯಾಚ್ನ ಗೆಲ್ಲೋ ಮೂಮೆಂಟ್ ನನ್ನ ಪ್ರಕಾರ ಜಿ ಟಿ 99% ಗೆಲ್ತಾರೆ. ಮುಂಬೈ ಲಾಸ್ಟ್ ಅವ್ರಿಗೆ ಟಕ್ಕರ್ ಕೊಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಮುಂಬೈ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ, ಜಿ ಟಿನೂ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಜಿ ಟಿ ಟೀಮ್ ಅನ್ನೋದಕ್ಕಿಂತ ಇಲ್ಲಿ ರಶೀದ್ ಖಾನ್ ಆಗಲಿ, ಡೇವಿಡ್ ಜಾಸ್ ಬಟ್ರಲ್ ಆಗಲಿ ಅಂಥ ಇಂಪಾರ್ಟೆಂಟ್ ಇಲ್ಲಿ ಶುಭ್ಮನ್ ಗಿಲ್ಲು, ಮೊಹಮ್ಮದ್ ಸಿರಾಜ್ ತುಂಬ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಇಲ್ಲಿ ತೆವಾಟಿ ಆಗಲಿ, ರಶೀದ್ ಖಾನಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡ್ತಾರೆ ಅನ್ಬೋದು. ಪ್ರಜಿತ್ ಕೃಷ್ಣ ಆಗಲಿ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಇವರು, ವಾಷಿಂಗ್ಟನ್ ಸುಂದರ್ ಆಗಲಿ ಇವರು ತುಂಬ ಚೆನ್ನಾಗಿ ಟೀಮ್ನ ಚೇಂಜ್ ಮಾಡಲ್ಲ ಅನ್ಬೋದು. ಮುಂಬೈಯಲ್ಲಿ ಒಂದು ಕ್ಯಾಪ್ಟನ್ಸಿ ಅಂದರೆ ಸೂರ್ಯಕುಮಾರ್ ಕ್ಯಾಪ್ಟನ್ಸಿ ಬದಲು ಇಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ. ಜಿ ಟಿ ಟೀಮಲ್ಲಿ ಯಾರಪ್ಪ ಇರ್ತಾರೆ ಅಂದರೆ ಶುಭ್ಮನ್ ಗಿಲ್ ಆಸ್ ಯೂಶುವಲ್ ಕ್ಯಾಪ್ಟನ್ ಆಗಿರ್ತಾರೆ, ಸಾಯಿ ಸುದರ್ಶನ್ ಇಲ್ಲಿ ಓಪನರ್ ಆಗಿ ಬರ್ತಾರೆ, ಜಾಸ್ ಬಟ್ರಲ್ ಆಗಲಿ, ಶಾರುಖ್ ಖಾನ್ ಆಗಲಿ, ತೆವಾಟಿ ಆಗಲಿ, ಇಲ್ಲಿ ಸಾಯಿ ಕಿಶೋರ್ ಆಗಲಿ, ಒಟ್ಟಿನಲ್ಲಿ ರಶೀದ್ ಖಾನ್ ಆಗಲಿ, ರಬಾಡ ಆಗಲಿ, ಮೊಹಮ್ಮದ್ ಸಿರಾಜ್ ಆಗಲಿ, ಪ್ರಸಿದ್ಧ ಕೃಷ್ಣ ಆಗಲಿ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವರು ವಾಷಿಂಗ್ಟನ್ ಸುಂದರು ಇಲ್ಲ ಇವರು ಯಾರನ್ನಾರು ಕರ್ಕೋಬೋದು. ಮೇನ್ ಗುರು ಇಲ್ಲಿ ಇಶಾಂತ್ ಶರ್ಮಾನು ಇವ್ರ ಕಡೆ ಇದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಒಂದೊಳ್ಳೆ ಇಂಪ್ಯಾಕ್ಟ್ ಪ್ಲೇಯರ್ನ ಇವ್ರು ಕರ್ಕೊಬರೋದಕ್ಕಿಂತ ಮೇನು ಇಲ್ಲಿ ಶುಭ್ಮನ್ ಗಿಲ್ಲು, ಜಾಸ್ ಬಟ್ಲರ್ ಇವ್ರನ್ನ ಔಟ್ ಬೇಗ ಮಾಡಲಿಲ್ಲ ಅಂದ್ರೆ ಮುಂಬೈಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅನ್ಬೋದು. ಒಟ್ಟಿನಲ್ಲಿ ಜಿ ಟಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಅಂದಾಗ ಜಿ ಟಿ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಯಾವುದೇ ಟೀಮ್ ಇರಲಿ ಅಂತ ಸಿಚುವೇಶನ್ ಇರಲಿ ಇವರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಮೇನು ಇಲ್ಲಿ ಶುಭ್ಮನ್ ಗಿಲ್ ಒಂದೊಳ್ಳೆ ಕ್ಯಾಪ್ಟನ್ಸಿನ ಮಾಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಷ್ಟು ಜನ ಇರ್ತಾರೆ. ಟೋಟಲಾಗಿ ಇಂಪ್ಯಾಕ್ಟ್ ಪ್ಲೇಯರ್ನ ಇವರು ಯಾರನ್ನಾರು ತಗೋಬೋದು. ಒಟ್ಟಿನಲ್ಲಿ ಇವರು ಟೀಮ್ ಚೇಂಜಸ್ 99% ಯಾರು ಇರೋದಿಲ್ಲ. ಇಲ್ಲಿ ಜಾಸ್ ಬಟ್ಲರು ಮತ್ತು ಶುಭ್ಮನ್ ಗಿಲ್ಲು ಇವರಿಬ್ಬರು ತುಂಬ ಚೆನ್ನಾಗಿ ಆಡಬೇಕು. ಇವರಿಬ್ಬರು ತುಂಬ ಚೆನ್ನಾಗಿ ಆಡಲಿಲ್ಲ ಅಂದರೆ ಸಿಕ್ಕಾಬಿಟ್ಟೆ ಜಿ ಟಿಗೆ ಕಷ್ಟ ಆಗುತ್ತೆ. ಬೌಲಿಂಗ್ ವಿಚಾರದಲ್ಲಿ ರಬಾಡ, ರಶೀದ್ ಖಾನ್, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಗಿರ್ನಾರ್ ಇವ್ರು 4 ಜನ ತುಂಬ ಚೆನ್ನಾಗಿ ಆಡಿದ್ರೆ ಜಿ ಟಿಗೆ ಸಿಕ್ಕಾಬಿಟ್ಟೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಟೋಟಲಾಗಿ ಇಷ್ಟು ಜನ ಇರ್ತಾರೆ ಟೀಮಲ್ಲಿ. ಮುಂಬೈ ಟೀಮಲ್ಲಿ ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಮುಂಬೈ ಟೀಮಲ್ಲಿ ಕ್ಯಾಪ್ಟನ್ ಆಗಿರೋ ಹಾರ್ದಿಕ್ ಪಾಂಡ್ಯ ಇರ್ತಾರೆ, ರೋಹಿತ್ ಶರ್ಮಾ, ಶಾರ್ದೂಲ್ ಠಾಕೂರ್. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಟ್ರೆಂಟ್ ಬೋಲ್ಟು ಮತ್ತು ಇಲ್ಲಿ ಮೇನ್ ಮಿಸ್ ಮಾಡ್ಕೋತಿರೋ ಯಶಸ್ವಿ ಬೂಮ್ರಾ ಇಲ್ಲಿ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಷ್ಟು ಜನ ಟೋಟಲ್ ಆಗಿ ಇರ್ತಾರೆ ಅನ್ಬೋದು. ಮೇನು ಇಲ್ಲಿ ಮಿಚೆಲ್ಟನ್ ಸ್ಯಾಂಟರ್ ಆಗಲಿ, ದೀಪಕ್ ಹುಡ್ಡ ಆಗಲಿ, ಪವರ್ ಪ್ಲೇಲಿ ಟ್ರೆಂಟ್ ಬೋಲ್ಟ್ ಆಗಲಿ ಸಿಕ್ಕಾಪಟ್ಟೆ ಇವರಿಬ್ಬರನ್ನ ಬೌಲಿಂಗ್ ಮಾಡಿಸ್ಬೇಕು. ಒಟ್ಟಿನಲ್ಲಿ ಇವರು ಇಷ್ಟು ಜನ ಬೌಲಿಂಗ್ ಇರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಲ್ಲಿ ಸೂರ್ಯಕುಮಾರ್ ಯಾದವ್ನ ಇವರು ಕುಣಿಸ್ತಾರೆ ಅಂದರೆ ನನ್ನ ಪ್ರಕಾರ ಇವರು ಕುಣಿಸಲ್ಲ. ತಿಲಕ್ ವರ್ಮಾ ಮೇಲೆ ಸಿಕ್ಕಾಬಿಟ್ಟೆ ಇಂಟೆನ್ಷನ್ ಮ್ಯಾಚ್ ಇರುತ್ತೆ ಅನ್ಬೋದು. ಮೇನು ಇಲ್ಲಿ ರೋಹಿತ್ ಶರ್ಮಾ ಒಂದೊಳ್ಳೆ ಬ್ಯಾಟಿಂಗ್ ಆಡಬೇಕು, ಅವ್ರ ಮೇಲೆ ಏನು ಕ್ಯಾಪ್ಟನ್ಸಿ ಒತ್ತಡ ಇರೋದಿಲ್ಲ. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಮಾಡ್ಕೊ ಹೋಗ್ತಾರೆ ಅನ್ಬೋದು. ಇಂಪ್ಯಾಕ್ಟ್ ಪ್ಲೇಯರ್ ಇಷ್ಟು ಜನ ಇರ್ತಾರೆ ಅನ್ಬೋದು. ಏನು ಮ್ಯಾಟ್ರ್ ಆಗಲ್ಲ. ಒಟ್ಟಿನಲ್ಲಿ ಒಂದು ಚೇಂಜಸ್ ಅಂದರೆ ಇಲ್ಲಿ ಕ್ಯಾಪ್ಟನ್ಸಿ ಚೇಂಜಸ್ ಒಂದಿರುತ್ತೆ ಹೊರತು ಟೋಟಲಾಗಿ ಟೀಮು ಹಿಂಗಿರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರಿ ಇಲ್ಲಿ ಸೂರ್ಯಕುಮಾರ್ ಯಾದವ್ ಆಗಲಿ, ತಿಲಕ್ ವರ್ಮಾ ಆಗಲಿ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ಇವ್ರ ಕಡೆ ಒಂಚೂರು ಬ್ಯಾಟಿಂಗು ಒಂಚೂರು ಕೊರತೆ ಇದೆ ಅಂತ ನನಗೇನೋ ಅನ್ನಿಸ್ತಿದೆ ಅನ್ಬೋದು. ಜಿ ಟಿ ಬ್ಯಾಟಿಂಗಲ್ಲಿ ಕೊರತೆ ಇಲ್ಲ, ಬೌಲಿಂಗಲ್ಲೂ ಕೊರತೆ ಇಲ್ಲ. ಇವ್ರ ಕಡೆ ಬ್ಯಾಟಿಂಗಲ್ಲಿ ಒಂಚೂರು ಕೊರತೆ ಇದೆ. ನೀವು ಓಪನಿಂಗ್ ಒಂಚೂರು ಔಟ್ ಆಗ್ಬಿಟ್ರೆ ಮುಂಬೈ ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಬೌಲಿಂಗು ಒಂದು ಲೆವೆಲ್ ಖಡಕ್ ಆಗಿದೆ. ಮೇನು ಜಸ್ಪ್ರೀತ್ ಬೂಮ್ರಾನ ಇವರು ಸಿಕ್ಕಾಬಿಟ್ಟೆ ಮಿಸ್ ಮಾಡ್ಕೋತಾರೆ. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಟ್ರೆಂಟ್ ಬೋಲ್ಟ್ ಆಗಲಿ, ಇಲ್ಲಿ ದೀಪಕ್ ಹುಡ್ಡ ಆಗಲಿ ಇವರಿಬ್ಬರು ಸಿಕ್ಕಾಬಿಟ್ಟೆ ವಿಕೆಟ್ ತೆಗಿಯೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಗೇಮ್ ಚೇಂಜಸ್ ಆಗೋ ಚಾನ್ಸಸ್ ಪವರ್
ಇಲ್ಲಿ ಟೀಮ್ಗಳ ವಿಚಾರದಲ್ಲಿ ಮ್ಯಾಚ್ಗಳ ವಿಚಾರದಲ್ಲಿ ನೋಡೋದಾದ್ರೆ ಒಟ್ಟಿನಲ್ಲಿ ಈ ಮ್ಯಾಚ್ಗಳು ಹೈ ಇಂಟೆನ್ಷನ್ ಮ್ಯಾಚ್ ಆಗೋಕ್ಕಿಂತ ಒನ್ ಸೈಡ್ ಮ್ಯಾಚ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ GT ನೋಡ್ತಿದ್ದಾರೆ. ಈ ಮ್ಯಾಚ್ ಅಟ್ಲೀಸ್ಟ್ ಗೆಲ್ತಾರೆ ಅನ್ಕೊಂಡಿದೀನಿ. ಒಟ್ಟಿನಲ್ಲಿ ಜಿ ಟಿ ಗೆಲ್ತಾರೆ ಅನ್ಕೊಂಡಿದೀನಿ. ಮುಂಬೈ ವರ್ಸಸ್ GT ಒಟ್ಟಿನಲ್ಲಿ GT ಗೆಲ್ತಾರೆ ಅಂತ ನಾನು ಅನ್ಕೊಂಡಿದೀನಿ ಗುರು. ಏಕೆಂದ್ರೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಸಿಕ್ಕಾಪಟ್ಟೆ ಇದೆ GT ಕಡೆ. ಒಟ್ಟಿನಲ್ಲಿ ಶುಭ್ಮನ್ ಗಿಲ್ ಆಗಲಿ, ತ್ರವಾಟಿ ಆಗಲಿ, ಗೇಮ್ ಚೇಂಜಸ್ ಆಗಲಿ, ಜಾಸ್ ಬಟ್ರಲ್ ಆಗಲಿ ಲಾಸ್ಟ್ವರೆಗೂ ನಿಲ್ಲೋ ತಾಕತ್ತು ಸಿಕ್ಕಾಪಟ್ಟೆ ಇದೆ. ಅವ್ರ ಕಡೆ ಬೌಲಿಂಗು ಸಿಕ್ಕಾಪಟ್ಟೆ ಕಡಕ್ಕಾಗಿದೆ, ಬ್ಯಾಟಿಂಗು ತುಂಬ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಮುಂಬೈ ಕಡೆ ಒಂಚೂರು ಬ್ಯಾಟಿಂಗ್ ಟೋಟಲ್ ಆಗಿ ಆಡಿರೋದು ನೋಡೋದಾದ್ರೆ GT ವರ್ಸಸ್ ಮುಂಬೈ 5 ಮ್ಯಾಚಲ್ಲಿ GT ಅವರು ಇಲ್ಲೇ ನಿಮಗೆ ಗೊತ್ತಾಗ್ತಿದೆ 3 ಮ್ಯಾಚ್ನಾಗ ಗೆದ್ದಿದ್ದಾರೆ. ಮುಂಬೈ ಅವರು 2 ಮ್ಯಾಚ್ನಾಗ ಗೆದ್ದಿದ್ದಾರೆ ಅನ್ಬೋದು. ಯಾವುದೋ ನೋ ರಿಸಲ್ಟ್ ಆಗಿದೆ. ಇಲ್ಲಿ ಮೇನ್ ಗುರು ಇಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ಇನ್ನೂ ಹೊಡಿಲೇಬೇಕು. ಒಟ್ಟಿನಲ್ಲಿ ಯಾರು ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಮಿನಿಮಮ್ ಸ್ಕೋರ್ ಇಬ್ಬರು ಟೀಮ್ 5 ಸ್ಕೋರ್ ಹೊಡಿಲೇಬೇಕು. ಇಲ್ಲ ಮ್ಯಾಚ್ ಒನ್ ಸೈಡ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಇಲ್ಲಿ ಲೋ ಸ್ಕೋರ್ ಬಂದ್ಬಿಟ್ಟು 170 ಇಲ್ಲ 160 ಹೊಡಿಲೇಬೇಕು. ಒಟ್ಟಿನಲ್ಲಿ ಏನು ಗುರು ಇವೆಲ್ಲ ಐ ಸ್ಕೋರ್ ಇದ್ರೆ ಮ್ಯಾಚ್ ನೋಡೋಕೆ ಚಂದ, ಇಲ್ಲಾಂದರೆ ತೀರಾ ಒನ್ ಸೈಡ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ನನ್ನ ಪ್ರಕಾರ GT ವರ್ಸಸ್ ಮುಂಬೈಯಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತಗೊಂಡು GT ಗೆಲ್ತಾರೆ ಅಂತ ನನಗೇನೋ ಹೈ ಟೆನ್ಷನ್ ಮ್ಯಾಚು ಆಗುತ್ತೆ. ಒಟ್ಟಿನಲ್ಲಿ GT ಗೆಲ್ತಾರೆ ಅಂತ ನಾನು ಪ್ರಿಡಿಕ್ಷನ್ ಹೇಳ್ತಿದ್ದೀನಿ. ಒಟ್ಟಿನಲ್ಲಿ ಈ ಪ್ರಿವ್ಯೂ ನಿಮ್ಗೇನೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.